ಸಿಲಿಕಾನ್ ಸಿಟಿ ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕ್ ಎದುರಾಗಿದೆ. ಇವತ್ತಿನಿಂದಲೇ ಮೆಟ್ರೋ ಪ್ರಯಾಣ ದರ ಹೆಚ್ಚಳ ಆಗ್ತಾ ಇದೆ. ಮೆಟ್ರೋ ಪ್ರಯಾಣ ದರವನ್ನ ಬಿಎಂಆರ್ಸಿಎಲ್ ಸಮರ್ಥಿಸಿಕೊಂಡಿದೆ. ಇಲ್ಲ, ದರ ಏರಿಕೆ ಮಾಡಲೇಬೇಕಾಗಿತ್ತು, ಮಾಡಿದ್ದೀವಿ ಅನ್ನೋದನ್ನ ಸಮರ್ಥಿಸಿಕೊಂಡಿದೆ. ದರ ಏರಿಕೆಯಿಂದ ಆರ್ಥಿಕ ಸುಸ್ಥಿರತೆ ಕಾಪಾಡಿಕೊಳ್ಳಲಾಗಿದೆ. ಕೈಗೆಟುಕುವ ರೀತಿಯಲ್ಲಿ ದರ ಪರಿಷ್ಕರಿಸಲಾಗಿದೆ. ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಡಿಸೆಂಬರ್ 16ರಂದು ಶಿಫಾರಸನ್ನು ಸಲ್ಲಿಸಲಾಗಿತ್ತು. ದರ ಪರಿಷ್ಕರಣೆಗೆ ಸಮಿತಿ ರಚಿಸಲಾಗಿತ್ತು. ಶಿಫಾರಸಿನ ಆಧಾರದ ದರ ಪರಿಷ್ಕರಣೆ ಮಾಡಲಾಗಿದೆ. ಪರಿಷ್ಕೃತ ದರ ಹೀಗಿದೆ: 2 ಕಿಲೋಮೀಟರ್ ಪ್ರಯಾಣಕ್ಕೆ 10 ರೂಪಾಯಿ ಏರಿಕೆ, 2 ರಿಂದ 4 ಕಿಲೋಮೀಟರ್ ಪ್ರಯಾಣಕ್ಕೆ 20 ರೂಪಾಯಿ ಏರಿಕೆ, 4 ರಿಂದ 6 ಕಿಲೋಮೀಟರ್ ಪ್ರಯಾಣಕ್ಕೆ 30 ರೂಪಾಯಿ ಏರಿಕೆ, 6 ರಿಂದ 8 ಕಿಲೋಮೀಟರ್ ಪ್ರಯಾಣಕ್ಕೆ 40 ರೂಪಾಯಿ ಏರಿಕೆ, 8 ರಿಂದ 10 ಕಿಲೋಮೀಟರ್ ಪ್ರಯಾಣಕ್ಕೆ 50 ರೂಪಾಯಿ ಏರಿಕೆ, 10 ರಿಂದ 15 ಕಿಲೋಮೀಟರ್ ಪ್ರಯಾಣಕ್ಕೆ 60 ರೂಪಾಯಿ ಏರಿಕೆ, 15 ರಿಂದ 20 ಕಿಲೋಮೀಟರ್ ಪ್ರಯಾಣಕ್ಕೆ 70 ರೂಪಾಯಿ ಏರಿಕೆ, 20 ರಿಂದ 25 ಕಿಲೋಮೀಟರ್ ಪ್ರಯಾಣಕ್ಕೆ 80 ರೂಪಾಯಿ ಏರಿಕೆ, 25 ರಿಂದ 30 ಕಿಲೋಮೀಟರ್ ಪ್ರಯಾಣಕ್ಕೆ 90 ರೂಪಾಯಿ ಏರಿಕೆ, 30 ಕಿಲೋಮೀಟರ್ಗಿಂತ ಹೆಚ್ಚಿನ ಪ್ರಯಾಣಕ್ಕೆ ಟಿಕೆಟ್ ದರ 90 ರೂಪಾಯಿ, ಡೈಲಿ ಪಾಸ್ 300 ರೂಪಾಯಿ, 3 ದಿನ ಪಾಸ್ 600 ರೂಪಾಯಿ, 30 ದಿನದ ಪಾಸ್ 600 ರೂಪಾಯಿ, ಸ್ಮಾರ್ಟ್ ಕಾರ್ಡ್ನಲ್ಲಿ ಮಿನಿಮಮ್ 90 ರೂಪಾಯಿ ಬ್ಯಾಲೆನ್ಸ್ ಕಡ್ಡಾಯ. ಭಾನುವಾರ ರಾಷ್ಟ್ರೀಯ ರಜಾ ದಿನಗಳಲ್ಲಿ ಸ್ಮಾರ್ಟ್ ಕಾರ್ಡ್ಗೆ 10% ರಿಯಾಯಿತಿ. ನೋಡಿ, ದರ ಯಾವ ರೀತಿಯಾಗಿ ಏರಿಕೆ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ವಿ. ಸೊ ಇದನ್ನು ಸಮರ್ಥಿಸಿಕೊಂಡಿದ್ದಾರೆ ಬಿಎಂಆರ್ಸಿಎಲ್. ಇಲ್ಲ, ಮಾಡಲೇಬೇಕಾಗಿತ್ತು, ಆರ್ಥಿಕವಾಗಿ ಎಲ್ಲ ನಾವು ಮೇಂಟೈನ್ ಮಾಡಬೇಕಾಗತ್ತೆ, ಸುಸ್ಥಿರತೆಯನ್ನು ಕಾಪಾಡ್ಕೊಳ್ಬೇಕಾಗತ್ತೆ ಅಂತಂದರೆ ಮೆಟ್ರೋ ಪ್ರಯಾಣ ದರವನ್ನು ಹೆಚ್ಚಳ ಮಾಡಲೇಬೇಕಾಗಿತ್ತು. ಆ ಕಾರಣಕ್ಕಾಗಿ ಹೆಚ್ಚಳ ಮಾಡಿದ್ದೀವಿ ಮತ್ತು ಕೈಗೆಟಕುವ ದರದಲ್ಲೇ ಹೆಚ್ಚಳ ಮಾಡಿದ್ದೀವಿ ಅನ್ನೋದನ್ನು ಕೂಡ ಹೇಳಲಾಗಿದೆ. ಈ ಪರಿಷ್ಕೃತ ದರ ಹೇಗಿದೆ ಅನ್ನೋದನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ, ನಾವು ಕೂಡ ಹೇಳಿದ್ವಿ. ನೋಡಿ, ಎಲ್ಲದ್ರ ಬೆಲೆ ಏರಿಕೆ ಆಗ್ತಾ ಇದೆ. ಹೀಗಾದರೆ ಜೀವನ ನಡೆಸೋದು ಹೇಗೆ ಅನ್ನೋದು ಅನೇಕರ ಪ್ರಶ್ನೆ. ಬಟ್ ಕಾರಣಗಳನ್ನು ಏನು ಕೊಡ್ತಾ ಇದ್ದಾರೆ? ಬಹು ವರ್ಷಗಳಿಂದ ಏರಿಕೆ ಆಗೇ ಇಲ್ಲ, ಆರ್ಥಿಕವಾಗಿ ಸುಸ್ಥಿರತೆಯನ್ನು ಕಾಪಾಡಿಕೊಳ್ಳೇಬೇಕಾಗತ್ತೆ, ಹೆಚ್ಚಿನದೇನು ಏರಿಕೆ ಮಾಡಿಲ್ಲ, ಕೈಗೆಟುಕುವ ದರದಲ್ಲೇ ನಾವು ಏರಿಕೆಯನ್ನು ಮಾಡಿದ್ದೀವಿ, ಅನಿವಾರ್ಯ ಪರಿಸ್ಥಿತಿಯಲ್ಲಿ ಏರಿಕೆ ಮಾಡಿದ್ದೀವಿ, ಲಾಸ್ ಆಗಿ ನಡೀತಾ ಇತ್ತು, ಏರಿಕೆ ಮಾಡಿದ್ದೀವಿ, ಈ ಥರ ಸಮರ್ಥನೆಗಳನ್ನು ಕೊಡಲಾಗ್ತಾ ಇದೆ. ಸೊ ಮೆಟ್ರೋ ಪ್ರಯಾಣ ದರವನ್ನು ಏರಿಕೆ ಮಾಡ್ತಾರೆ ಅನ್ನುವಂಥ ಒಂದು ಪ್ರಸ್ತಾಪ ಸಲ್ಲಿಕೆ ಆದಾಗ್ಲೇ ಸಾಕಷ್ಟು ರೀತಿಯಾದಂಥ ವಿರೋಧ ಇತ್ತು. ಯಾಕೆ ಏರಿಕೆ ಅವಶ್ಯಕತೆ ಏನಿತ್ತು, ಏರಿಕೆ ಬೇಡ ಇತ್ತು ಅಂತ. ಆದರೂ ಕೂಡ ಇದೀಗ ಏರಿಕೆ ಆಗಿದೆ ಮತ್ತು ಅದು ಇವತ್ತಿನಿಂದಲೇ ಜಾರಿಗೂ ಕೂಡ ಬರ್ತಾ ಇದೆ. ಇವತ್ತಿನಿಂದಲೇ ನೀವು ಇವತ್ತು ಮೆಟ್ರೋ ಪ್ರಯಾಣ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಅನುಭವಕ್ಕೆ ಬರುತ್ತೆ. ಇವತ್ತಿನಿಂದಲೇ ಪ್ರಯಾಣ ದರ ಏರಿಕೆ ಆಗ್ತಾ ಇರುವಂಥದ್ದು. ಡೈಲಿ ಪಾಸ್ 300 ರೂಪಾಯಿ, 30 ದಿನದ ಪಾಸು 600 ರೂಪಾಯಿ, ಸ್ಮಾರ್ಟ್ ಕಾರ್ಡ್ನಲ್ಲಿ ಮಿನಿಮಮ್ 90 ರೂಪಾಯಿ ಬ್ಯಾಲೆನ್ಸ್ ಅಂತೂ ಕಡ್ಡಾಯವಾಗಿ ಇರಲೇಬೇಕು. ಸೊ ಇನ್ಮೇಲೆ ಮೆಟ್ರೋ ಪ್ರಯಾಣ ದುಬಾರಿ ಆಗತ್ತೆ ಜನಸಾಮಾನ್ಯರಿಗೆ. ಟ್ರಾಫಿಕ್ ಜಾಮ್, ಕಿರಿಕಿರಿ ಅಂತ ಎಲ್ಲ ಹೇಳ್ಕೊಂಡು ಮೆಟ್ರೋದಲ್ಲಿ ಸಂಚರಿಸ್ತಾ ಇದ್ರು, ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬರಲೇಬೇಕಾಗಿತ್ತು. ಬಟ್ ಈಗ ಮೆಟ್ರೋ ಅಂತ ಅಂದರೆ ಅಷ್ಟು ದುಡ್ಡು ಎಕ್ಸ್ಪೆನ್ಸಿವ್ ಆಗುತ್ತಲ್ವಾ ಅಂತ ಯೋಚಿಸುವಂಥ ಪರಿಸ್ಥಿತಿಯಲ್ಲಿ ಬಂದಿದ್ದಾನೆ. ಇತ್ತ ಬಸ್ನಲ್ಲಿ ಫ್ರೀ, ಮೆಟ್ರೋದಲ್ಲಿ ದುಬಾರಿ. ಭಾನುವಾರ ರಾಷ್ಟ್ರೀಯ ರಜಾ ದಿನಗಳಲ್ಲಿ ಸ್ಮಾರ್ಟ್ ಕಾರ್ಡ್ಗೆ ಒಂದು 10% ಏನೋ ರಿಯಾಯಿತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಇದರಲ್ಲೂ ಕೂಡ ಡಿವೈಡ್ ಇದೆ. ಪೀಕ್ ಅವರ್ಸು ಆ ಥರದ್ದೆಲ್ಲ ಇಟ್ಕೊಂಡಿದ್ದಾರೆ. ಈ ಆಫೀಸ್ ಅವರ್ಸು, ಪೀಕ್ ಅವರ್ಸ್ ಅಂತ ನಾವು ಏನು ಹೇಳ್ತೀವೋ ಅವಾಗ ದುಪ್ಪಟ್ಟಿರುತ್ತೆ. ಮತ್ತು ನಾರ್ಮಲ್ ಪೀಕ್ ಅವರ್ಸ್ ಅಲ್ಲದೆ ಇರೋ ಟೈಮಿಂಗ್ಸಲ್ಲಿ 10% ಏನೋ ಡಿಸ್ಕೌಂಟ್ ಅನ್ನುವಂಥ ರೀತಿಯಲ್ಲೂ ಕೂಡ ಮಾಡಲಾಗಿದೆ. ಸೊ ಒಟ್ಟಿನಲ್ಲಿ ಸಿಲಿಕಾನ್ ಸಿಟಿ ಮೆಟ್ರೋ ಪ್ರಯಾಣಿಕರಿಗೆ ಇದೊಂದು ಬಿಗ್ ಶಾಕ್. ದುಬಾರಿ ಆಗ್ತಾ ಇದೆ ಮೆಟ್ರೋ ಪ್ರಯಾಣ. ಸೊ ರೆಗ್ಯುಲರ್ ಆಗಿ ಓಡೋಡೋರಿಗೆ ತೀರಾ ಕಷ್ಟ ಆಗುವ ಸಾಧ್ಯತೆಗಳು ಇದೆ. ಹಾಗಾಗಿ ಸಾರ್ವಜನಿಕರು, ಜನಸಾಮಾನ್ಯರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಿದ್ದಾರೆ. ಎಲ್ಲೋ ಅಪರೂಪಕ್ಕೆ ಓಡಾಡ್ತೀವಿ ಅಂತ ಅಂದರೆ ಓಕೆ. ಕೆಲವರು ನೋಡಿ, ಈ ನಾಗಸಂದ್ರ ಮಾದವರದಿಂದ MG ರೋಡ್ ಆಗಿರ್ಬೋದು, ಈ ಕಡೆ ಇನ್ನೂ ದೂರ ಎಲ್ಲ ಹೋಗೋರೆಲ್ಲ ಇರ್ತಾರೆ. ವೈಟ್ ಫೀಲ್ಡು ಇಲ್ಲಿ ತನಕ ಎಲ್ಲ ರೆಗ್ಯುಲರಾಗಿ ಕೆಲವರು ಓಡಾಡೋರು ಇರ್ತಾರೆ. ಅದರಲ್ಲೂ ನಮ್ಮ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್, ITBT ಕಂಪನಿಯವರು ಮೆಟ್ರೋನ ಹೆಚ್ಚಿನದಾಗಿ ಅವಲಂಬಿತರಾಗಿದ್ದಾರೆ. ಕಾರು, ಕ್ಯಾಬು ಅಂತ ಹೇಳಿದ್ರೆ ನಮಗೀಗ ಈ ಕಡೆ ದಾಸರಳ್ಳಿ ಇಲ್ಲಿಂದ ನಾವು ವೈಟ್ ಫೀಲ್ಡಿಗೆಲ್ಲ ಹೋಗ್ತೀವಿ ಅಂತಂದರೆ ತುಂಬಾ ಟೈಮ್ ಹಿಡಿಯುತ್ತೆ. ಬಟ್ ಆ ಕಾರಣಕ್ಕಾಗಿ ಮೆಟ್ರೋವನ್ನು ಅವಲಂಬಿತ ಆಗಿದ್ರು. ಆದರೆ ಈಗ ಇಷ್ಟರ ಮಟ್ಟಿಗೆ ದುಬಾರಿ ಆಗ್ತಾ ಇರೋದು ಅಸಮಾಧಾನಕ್ಕೂ ಕೂಡ ಕಾರಣವಾಗಿದೆ.